ಹಲೋ ಫ್ರೆಂಡ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ದಟ್ ಈಸ್ ಅರೇನಿಯಸ್ ಈಕ್ವೇಶನ್. ಅರೇನಿಯಸ್ ಈಕ್ವೇಶನ್ ಅಂತಂದ್ರೆ ಸೆಕೆಂಡ್ ಸಿ ಅರೇನಿಯಸ್ ಈಕ್ವೇಶನ್. ಈ ಈಕ್ವೇಶನ್ ಅನ್ನ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳಿದ್ರೆ, ಈ ಈಕ್ವೇಶನ್ ಇಂದ ನಮಗೆ ಒಂದು ರೇಟ್ ಕಾನ್ಸ್ಟೆಂಟ್ ಅಥವಾ ರೇಟ್ ಆಫ್ ದ ರಿಯಾಕ್ಷನ್ ಯಾವ ರೀತಿ ಟೆಂಪರೇಚರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. So that is given by rate constant K is equal to Arrhenius constant A into e to the power of minus EA by RT ಅಂತ ಹೇಳಿ. So K rate constant, A is Arrhenius constant ಅಥವಾ collision ಆಗುವಂತಹ ಫ್ರೀಕ್ವೆನ್ಸಿಯ ಫ್ಯಾಕ್ಟರ್. ಎಷ್ಟು ಮಾಲಿಕ್ಯೂಲ್ಸು ಎಫೆಕ್ಟಿವ್ ಆಗಿ ಕೊಲಿಷನ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುವಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೆ ಅನ್ನೋದನ್ನ ಎ ಫ್ಯಾಕ್ಟರ್ ನಮಗೆ ಕೊಡುತ್ತೆ. ದೆನ್ ಟೆಂಪರೇಚರ್ ವೇರಿ ಮಾಡಿದ ಹಾಗೆ ರೇಟ್ ಕಾನ್ಸ್ಟೆಂಟ್ ಏನಾಗುತ್ತೆ, ರೇಟ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ, ಆಕ್ಟಿವೇಶನ್ ಏನಾಗುತ್ತೆ ಅನ್ನೋದನ್ನ ನಾವು ಅರೇನಿಯಸ್ ಈಕ್ವೇಶನ್ ಇಂದ ತಿಳ್ಕೊಳ್ಬಹುದು ಬೈ ಪ್ಲಾಟಿಂಗ್ ದ ಗ್ರಾಫ್. ದೆನ್ ಇ ಅಂತಂದ್ರೆ ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಅಂತಂದ್ರೆ ಮಿನಿಮಮ್ ಎನರ್ಜಿ ಪೊಸೆಸ್ಡ್ ಬೈ ದ ಮಾಲಿಕ್ಯೂಲ್ ಟು ಕನ್ವರ್ಟ್ ಇಟ್ ಇಂಟು ಪ್ರಾಡಕ್ಟ್. ಒಂದು ಮಿನಿಮಮ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಎನರ್ಜಿ, ಮಿನಿಮಮ್ ಅನ್ನೋದಕ್ಕಿಂತ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಎನರ್ಜಿ ಮಾಲಿಕ್ಯೂಲ್ ಅಲ್ಲಿ ಇರಬೇಕು. ಸೊ ದಟ್ ಅದೇನ್ ಮಾಡುತ್ತೆ, ಪ್ರಾಡಕ್ಟ್ ಫಾರ್ಮೇಶನ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ದೆನ್ ಈ ಈಕ್ವೇಶನ್ ಅನ್ನ ನಾವು ವಿ ಅಪ್ಲೈ ಲಾಗರಿದಮ್ ಆನ್ ದ ಬೋತ್ ಸೈಡ್ಸ್. ಯಾಕೆ ಈ ರೀತಿ ಮಾಡ್ತೀವಿ ಅಂತಂದ್ರೆ, ಈ ಏನು ಟರ್ಮಿನಾಲಜಿಸ್ ಇರುತ್ತಲ್ಲ, ಟರ್ಮ್ಸ್ ಇರುತ್ತಲ್ವಾ, ಅವುಗಳನ್ನ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಥ್ರೂ ಇವುಗಳ ವ್ಯಾಲ್ಯೂಸ್ ಅನ್ನ ನಾವು ಕಂಡುಹಿಡಿಬಹುದು ಆನ್ ಅಪ್ಲೈಯಿಂಗ್ ಲಾಗರಿದಮ್. ಓಕೆ, ಸೊ ಲಾಗ್ ಕೆ ಅಂದ್ರೆ ಅಪ್ಲೈಯಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್ ನಮಗೆ ಸಿಗುವಂತಹ ಈಕ್ವೇಶನ್ ಏನಾಗಿರುತ್ತೆ, ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಈಕ್ವೇಶನ್, ದಟ್ ಇಸ್ ಲಾಗ್ ಕೆ ಇಸ್ ಈಕ್ವಲ್ ಟು ಲಾಗ್ ಎ ಮೈನಸ್ ಇ ಎ ಬೈ 2.303 RT. ಅದೇ ನೀವು ಲ್ಯಾನ್ ಅಂತ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 2.303 ಬರೋದಿಲ್ಲ. ಲ್ಯಾನ್ ಕೆ ಇಸ್ ಈಕ್ವಲ್ ಟು ಲ್ಯಾನ್ ಎ ಮೈನಸ್ ಇ ಎ ಬೈ RT ಅಂತ ಆಗತ್ತೆ. ಈಗ 2 ಡಿಫರೆಂಟ್ ಟೆಂಪರೇಚರ್ನ ಹೊಂದಿರುವಂತಹ ಒಂದು ರಿಯಾಕ್ಷನ್ ಇದೆ ಅನ್ಕೊಳ್ಳಿ. ಅದಕ್ಕೆ ನಾವು ಅರೇನಿಯಸ್ ಈಕ್ವೇಶನ್ ಅನ್ನ ಹೇಗೆ ಬರೀಬಹುದು ಅಂತಂದ್ರೆ, ದಟ್ ಈಸ್ ಲ್ಯಾನ್ K2 ಬೈ K1 ಇಸ್ ಈಕ್ವಲ್ ಟು ಇ ಎ ಬೈ ಆರ್ ಇಂಟು 1/T1 ಮೈನಸ್ 1/T2. 1/T1 ಮೈನಸ್ 1/T2 ನಾವು ಈ ರೀತಿನೂ ಬರೀಬಹುದು. ದಟ್ ಈಸ್ T2 ಮೈನಸ್ T1 ಡಿವೈಡೆಡ್ ಬೈ T1 T2 ಆಗುತ್ತೆ. ಏನಿದು K2 ಅಂತಂದ್ರೆ ರೇಟ್ ಕಾನ್ಸ್ಟೆಂಟ್ ಅಟ್ ಟೆಂಪರೇಚರ್ T2. K1 ಅಂದ್ರೆ ರೇಟ್ ಕಾನ್ಸ್ಟೆಂಟ್ ಅಟ್ ಟೆಂಪರೇಚರ್ T1. ದೆನ್ ವಾಟ್ ಈಸ್ ದಿಸ್ T1 ಅಂಡ್ T2 ಅಂತಂದ್ರೆ, T1 ಯಾವಾಗ್ಲೂ ಕಡಿಮೆ ಟೆಂಪರೇಚರ್ ಅನ್ನ ಹೊಂದಿರುತ್ತೆ, T2 ಹೈಯರ್ ಟೆಂಪರೇಚರ್ ಅನ್ನ ಹೊಂದಿರುತ್ತೆ. ಸೊ T1 ಈಸ್ ಇಟ್ ಈಸ್ ಟೆಂಪರೇಚರ್ ಆಫ್ ರಿಯಾಕ್ಷನ್ 1 and temperature of reactant 2. ಓಕೆ, ದೆನ್ ಇಲ್ಲಿ ಬರುವಂತಹ ಫ್ಯಾಕ್ಟರ್ ಏನಿದೆಯಲ್ವಾ, ಇ ಟು ದ ಪವರ್ ಆಫ್ ಮೈನಸ್ ಇ ಎ ಬೈ ಆರ್ ಟಿ, ಇದು ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಎನರ್ಜಿ ಈಕ್ವಲ್ ಟು ಥ್ರೆಶೋಲ್ಡ್ ಎನರ್ಜಿ ಆರ್ ಗ್ರೇಟರ್ ದನ್ ಥ್ರೆಶೋಲ್ಡ್ ಎನರ್ಜಿ ಅಂತ ಕರಿತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಆಫ್ ಮಾಲಿಕ್ಯೂಲ್ ಹ್ಯಾವಿಂಗ್ ಎನರ್ಜಿ. ಓಕೆ, ಏನಿದು ಥ್ರೆಶೋಲ್ಡ್ ಎನರ್ಜಿ ಮುಂದೆ ಹೇಳ್ತೀನಿ ನಿಮಗೆ. ಗ್ರಾಫ್ ಅನ್ನ ಪ್ಲಾಟ್ ಮಾಡಿದಾಗ ನಮಗೆ 3 ಟೈಪ್ಸ್ ಆಫ್ ಗ್ರಾಫ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಆಗಿ ಕೆ ವರ್ಸಸ್ ಟಿ ಪ್ಲಾಟ್ ಮಾಡಿದ್ವಿ ಅನ್ಕೊಳ್ಳಿ. ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ರೇಟ್ ಕಾನ್ಸ್ಟೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ? ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗುತ್ತೆ. ಹಾಗಾಗಿ ಅಂದ್ರೆ ಏನ್ ಎನರ್ಜಿ ಇದೆ ಅದನ್ನ ಒಂದು ಮಾಲಿಕ್ಯೂಲ್ನ ಎಫೆಕ್ಟಿವ್ ಕೊಲಿಷನ್ ಅಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಕೊಡುವಂತಹ ಎಕ್ಸ್ಟರ್ನಲ್ ಎನರ್ಜಿ ಏನಿದೆ ಅದು ಕಡಿಮೆ ಇದೆ. ಸೊ ಏನಾಗುತ್ತೆ, ಫಾಸ್ಟ್ ಆಗಿ ಅದು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸುತ್ತೆ. ಆಗ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಆಗುವಂಥದ್ದು. ದೆನ್ ಲ್ಯಾನ್ ಕೆ ಇಸ್ ಈಕ್ವಲ್ ಟು ಲ್ಯಾನ್ ಎ ಮೈನಸ್ ಇ ಎ ಬೈ ಆರ್ ಟಿ ಮಾಡಿದಾಗ ನಮಗೆ ಸ್ಲೋಪ್ ಏನಾಗಿದೆ, ನೆಗೆಟಿವ್ ಆಗಿದೆ. ದಟ್ ಸ್ಲೋಪ್ ಇಸ್ ಈಕ್ವಲ್ ಟು ನೆಗೆಟಿವ್ ಇ ಎ ಬೈ ಆರ್. ದೆನ್ ಆನ್ ಡಬಲ್ ಡಿಫ್ರೆನ್ಶಿಯೇಟಿಂಗ್ ಆಫ್ ದಿಸ್ ಇಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಟಿ ನಮಗೆ ಸಿಗುವಂಥದ್ದು ಇ ಎ ಬೈ ಆರ್ ಇಂಟು 1/T ಸ್ಕ್ವೇರ್. ಪ್ಲಾಟ್ ಮಾಡಿದಾಗ ಗ್ರಾಫು ಪಾಸಿಟಿವ್ ಸ್ಲೋಪ್ ಬರ್ತದೆ. ದ್ಯಾಟ್ ಪಾಸಿಟಿವ್ ಸ್ಲೋಪ್ ವಿಲ್ ಬಿ ಈಕ್ವಲ್ ಟು ದಿಸ್ ಇ ಎ ಬೈ ಆರ್. ದೆನ್
Now, let us move on to the next concept. ಏನಪ್ಪಾ ಅಂದ್ರೆ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ರೇಟ್ ಆಫ್ ರಿಯಾಕ್ಷನ್. ನಾವು ರೇಟ್ ಆಫ್ ರಿಯಾಕ್ಷನ್ ನ ಮೇಲೆ ಕ್ಯಾಟಲಿಸ್ಟ್ ಅನ್ನ ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಕೆಟಲಿಸ್ಟ್ ಏನ್ ಮಾಡುತ್ತೆ, ಇಟ್ ಪ್ರೊವೈಡ್ಸ್ ಅ ಡಿಫರೆಂಟ್ ಪಾತ್ ಫಾರ್ ದ ರಿಯಾಕ್ಷನ್. ಇದು ಮಾಮೂಲಿ ಒಂದು ರಿಯಾಕ್ಷನ್ ಆಗ್ತಿದೆ ಅಂದ್ಕೊಳ್ಳಿ, ಇಲ್ಲಿ ರಿಯಾಕ್ಟೆಂಟ್ ಇದೆ, ಇಲ್ಲಿ ನಮಗೆ ಪ್ರಾಡಕ್ಟ್ ಕೊಡ್ತಾ ಇದೆ, ಇಲ್ಲಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂದ್ರೆ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿರುವಂಥದ್ದು. ಅದೇ ನೀವು ಕೆಟಲಿಸ್ಟ್ ನ ಯೂಸ್ ಮಾಡಿದ್ರಿ ಅನ್ಕೊಳ್ಳಿ, ಇಲ್ಲೇ ಏನು ಪ್ರಾಡಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಹಿಯರ್, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಈಸಿಯಾಗಿ ಫಾಸ್ಟ್ ಆಗಿ ಕೆಟಲಿಸ್ಟ್ ಏನ್ ಮಾಡುತ್ತೆ, ಪ್ರಾಡಕ್ಟ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸುತ್ತೆ ವಿತೌಟ್ ಇನ್ವಾಲ್ವಿಂಗ್ ಇನ್ ದ ರಿಯಾಕ್ಷನ್. ಓಕೆನಾ? ಓಕೆ, ಈಗ ಒಂದು ಟ್ರಿಕ್ ಅನ್ನ ಹೇಳ್ತೀನಿ ಟು ಫೈಂಡ್ ಇಎ, ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಬೈ ಯೂಸಿಂಗ್ ರೇಟ್ ಕಾನ್ಸ್ಟೆಂಟ್ ಕೆ. ಒಂದು ಎಕ್ಸಾಂಪಲ್ ನ ಕೊಟ್ಟಿರ್ತಾರೆ ಈ ರೀತಿಯಾಗಿ, ದಟ್ ಈಸ್ ಕೆ ಇಸ್ ಈಕ್ವಲ್ ಟು K1 to the power of 1, K2 to the power of 1/2 by K3 to the power of 2. ಒಂದು ಮಲ್ಟಿ ಸ್ಟೆಪ್ ಅನ್ನ ಹೊಂದಿರುವಂತಹ ರಿಯಾಕ್ಷನ್ ಇದೆ, ಅವುಗಳ ರೇಟ್ ಕಾನ್ಸ್ಟೆಂಟ್ ನ ವ್ಯಾಲ್ಯೂ ಈ ರೀತಿಯಾಗಿದೆ. ಇದನ್ನು ನಾವು ಈ ಆಕ್ಟಿವೇಶನ್ ಹೇಗೆ ಬರೀಬಹುದು ಅಂತಂದ್ರೆ, ಫಸ್ಟ್ ಇಎ ಆಫ್ ಫಸ್ಟ್ ರೇಟ್ ಕಾನ್ಸ್ಟೆಂಟ್ ಎಷ್ಟು, 1, ಏನು ಇಲ್ಲ ಅಂದ್ರೆ 1 ಇರುತ್ತೆ, ಸೊ 1 ಪ್ಲಸ್ K2 ಅಂದ್ರೆ K2ದು ಆಕ್ಟಿವೇಶನ್ ಎನರ್ಜಿ ಏನಾಗಿರುತ್ತೆ ಅಂತಂದ್ರೆ ಹಾಫ್ ಇಎ ಆಗಿರುತ್ತೆ. ಈ ಪವರ್ ಏನಿರುತ್ತಲ್ವಾ ಅದನ್ನ ನಾವು ಪಕ್ಕದಲ್ಲಿ ಬರ್ಕೊಳ್ತೀವಿ, ಹಾಫ್ ಇಎ ಆಫ್ ಸೆಕೆಂಡ್ ರೇಟ್ ಕಾನ್ಸ್ಟೆಂಟ್. ದೆನ್ ಡಿನಾಮಿನೇಟರ್ ಅಲ್ಲಿ K3 ಇರೋದ್ರಿಂದ ಸಿಂಬಲ್ ಏನ್ ಯೂಸ್ ಮಾಡಬೇಕು, ಮೈನಸ್ ಯೂಸ್ ಮಾಡಬೇಕು. ಮೈನಸ್ ಇಲ್ಲಿ ಪವರ್ ಏನಿದೆ ದಟ್ ಇಸ್ ಆರ್ಡರ್ ಈಸ್ ಗಿವನ್ ಬೈ 2, ಕೋಎಫಿಷಿಯಂಟ್ 2 ಅಂತ ಬರ್ಕೊಳ್ತೀವಿ, ಇಎ ಆಫ್ ಥರ್ಡ್ ರೇಟ್ ಕಾನ್ಸ್ಟೆಂಟ್. ಸೊ ಅರೇನಿಯಸ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ರಿಟರ್ನ್ ಆಸ್, ಎಲ್ಲೆಲ್ಲ ಕೆ ಅಂತ ಬರ್ದಿದೀವೋ ಅಲ್ಲಲ್ಲೆಲ್ಲ ನೀವು ಎ ಅಂತ ಬರೆದ್ಬಿಟ್ರೆ ದಟ್ directly gives you the Arrhenius constant value. This is the simplest trick to find the Arrhenius constant from rate constant. Okay now? Then temperature dependence of a reaction. ನಮ್ಗೆ ಅರೇನಿಯಸ್ ಈಕ್ವೇಶನ್ ಮೇನ್ ಆಗಿ ಹೇಳುವಂಥದ್ದೇ ರೇಟ್ ಕಾನ್ಸ್ಟೆಂಟ್ ಟೆಂಪರೇಚರ್ಗೆ ಯಾವ ರೀತಿ ರಿಲೇಟ್ ಆಗಿರುತ್ತೆ ಅಂತಲ್ವಾ. ಸಮಟೈಮ್ಸ್ ವಿ ನೀಡ್ ಟು ವೇರಿ ದ ಟೆಂಪರೇಚರ್. ಆಗ ಒಂದು ಎಕ್ಸ್ಟ್ರಾ ಟರ್ಮ್ ನ ಆಡ್ ಮಾಡ್ತೀವಿ, ದಟ್ ಇಸ್ ಟಿ ಟು ದ ಪವರ್ ಆಫ್ ಎಂ ಟು ದ ಈಕ್ವೇಶನ್. ಆಗ ಆಕ್ಟಿವೇಶನ್ ಎನರ್ಜಿ ಇದೆಯಲ್ವಾ, ದಟ್ ವಿಲ್ ಬಿ ಕನ್ವರ್ಟೆಡ್ ಟು E0 ಅಂತ. ಏನಿದು E0 ಅಂತಂದ್ರೆ ಆಕ್ಟಿವೇಶನ್ ಎನರ್ಜಿ ಅಟ್ ಟೆಂಪರೇಚರ್ 0 ಇದ್ದಾಗ ಏನ್ ಈ ಆಕ್ಟಿವೇಶನ್ ಎನರ್ಜಿ ಇರುತ್ತಲ್ವ ಮಾಲಿಕ್ಯೂಲ್ಸ್, ದಟ್ ಈಸ್ ಗಿವನ್ ಬೈ E0 ಅಂತ ಹೇಳಿ. ಟಿ ಈಸ್ ಟೆಂಪರೇಚರ್, ಎ ಈಸ್ ಅರೇನಿಯಸ್ ಫ್ಯಾಕ್ಟರ್. ಏನಿದು ಎಂ ಅಂತಂದ್ರೆ ಎಂ ಈಸ್ ಟೆಂಪರೇಚರ್ ಕೋಎಫಿಷಿಯಂಟ್. ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ, ಲೈಕ್ ವ್ಯಾಲ್ಯೂ 2, 3, 4 ಆಗಿರಬಹುದು. ಓಕೆ, ಆನ್ ಡಿಫ್ರೆನ್ಶಿಯೇಟಿಂಗ್ ದಿಸ್ ಜನರಲ್ ಈಕ್ವೇಶನ್ ನಮ್ಗೆ ಸಿಗುವಂಥದ್ದೇನು, ಡಿ ಬೈ ಡಿ ಟಿ ಆಫ್ ವಿತ್ ರೆಸ್ಪೆಕ್ಟ್ ಟು ಟಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಡಿ ಬೈ ಡಿ ಟಿ ಲ್ಯಾನ್ ಕೆ ಇಸ್ ಈಕ್ವಲ್ ಟು ಎಂ ಆರ್ ಟಿ ಪ್ಲಸ್ E0 ಬೈ ಆರ್ ಟಿ ಸ್ಕ್ವೇರ್. ಅದೇ ಮಾಮೂಲಿ ನೀವು ಅರೇನಿಯಸ್ ಈಕ್ವೇಶನ್ ಏನಿದೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ವಿ ನೋ ದಟ್ ಕೆ ಇಸ್ ಈಕ್ವಲ್ ಟು ಎ ಇಂಟು ಇ ಟು ದ ಪವರ್ ಆಫ್ ಮೈನಸ್ ಇ ಎ ಬೈ ಆರ್ ಟಿ. ಲ್ಯಾನ್ ಕೆ ಇಸ್ ಈಕ್ವಲ್ ಟು ಲ್ಯಾನ್ ಎ ಮೈನಸ್ ಇ ಎ ಬೈ ಆರ್ ಟಿ. ಆನ್ ಡಿಫ್ರೆನ್ಶಿಯೇಟಿಂಗ್ ದಿಸ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಏನ್ ಸಿಗುತ್ತೆ, ಡಿ ಬೈ ಡಿ ಟಿ ಆಫ್ ಲ್ಯಾನ್ ಕೆ ಇಸ್ ಈಕ್ವಲ್ ಟು ಇ ಎ ಬೈ ಆರ್ ಟಿ ಸ್ಕ್ವೇರ್, ರೈಟ್. ಈ ಇ ಎ ವ್ಯಾಲ್ಯೂ ನ ಇಲ್ಲಿ ಸಿಕ್ಕಿರುವಂತಹ ಎಂ ಆರ್ ಟಿ ಪ್ಲಸ್ E0 ವ್ಯಾಲ್ಯೂಗೆ ನೀವು ಈಕ್ವೇಟ್ ಮಾಡಿದ್ರಿ ಅನ್ಕೊಳ್ಳಿ, ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಆಕ್ಟಿವೇಶನ್ ಎನರ್ಜಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾರೆ, ಆಗ ನೀವು ಈ ಫಾರ್ಮ್ ಅಲ್ಲಿ ಬರ್ಕೊಳ್ಬೇಕಾಗತ್ತೆ. ಅದನ್ನ ಆ ಫಾರ್ಮ್ ಅಲ್ಲಿ ಬರ್ಕೊಂಡು ಇ ಎ ಜೊತೆಗೆ ಅದನ್ನ ಈಕ್ವೇಟ್ ಮಾಡಿದ್ರಿ ಅನ್ಕೊಳ್ಳಿ, ನಮ್ಗೆ ವ್ಯಾಲ್ಯೂ ಆಫ್ ಇ ಎ ಸಿಕ್ಬಿಡುತ್ತೆ. ಆಕ್ಟಿವೇಶನ್ ಎನರ್ಜಿಯ ವ್ಯಾಲ್ಯೂ ಕೇಳಿರ್ತಾರೆ ಎಕ್ಸಾಮ್ ಅಲ್ಲಿ, ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಲಿಕ್ಕೆ ನೀವು ಈ ಒಂದು ಫಾರ್ಮ್ ನ ಹೆಲ್ಪ್ ತಗೊಳ್ಬಹುದು. ಓಕೆನಾ? ದೆನ್ ಟೆಂಪರೇಚರ್ ಕೋಎಫಿಷಿಯಂಟ್, ನಾನು ಆಗ್ಲೇ ಒಂದು ವರ್ಡ್ ಅನ್ನು ಯೂಸ್ ಮಾಡಿದೆ, ದಟ್ ಇಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ. ಏನು ಟೆಂಪರೇಚರ್ ಕೋಎಫಿಷಿಯಂಟ್ ಅಂತಂದ್ರೆ, ಫಾರ್ every 10 degree rise of temperature, 10 degree rise of temperature, rate of the reaction almost doubles ಅಂತ ಹೇಳುತ್ತೆ. ಏನು, ಇನಿಷಿಯಲಿ ನಾನು 25 ಡಿಗ್ರಿಯಲ್ಲಿ
ರಿಯಾಕ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಸೊ ರೇಟ್ ಕಾನ್ಸ್ಟೆಂಟ್ ಈಸ್ ಅಟ್ 25 ಡಿಗ್ರಿ ಸೆಲ್ಸಿಯಸ್. ನಾನು ಏನ್ ಮಾಡ್ತೀನಿ, ಎಕ್ಸಾಕ್ಟ್ಲಿ 10 ಡಿಗ್ರಿ ರೈಸ್ ಮಾಡ್ತೀನಿ. ಏನು ಆ ರಿಯಾಕ್ಷನ್ ರೇಟ್ ಅಲ್ಲ, ರಿಯಾಕ್ಷನ್ ಟೆಂಪರೇಚರ್ 10 ಡಿಗ್ರಿ ರೈಸ್ ಮಾಡ್ತೀನಿ. 25 ಇದು 35 ಡಿಗ್ರಿ ಸೆಲ್ಸಿಯಸ್ ಆಯ್ತಲ್ವಾ. ಮಾಡಿಬಿಟ್ಟು ನಾನು ಆ ರಿಯಾಕ್ಷನ್ ರೇಟ್ ಅನ್ನ ಫೈಂಡ್ ಔಟ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ, ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಆಲ್ಮೋಸ್ಟ್ ಡಬಲ್ಡ್ ಅಂತ. ಇದು 5 ಕಿಲೋಮೀಟರ್ ಸ್ಪೀಡಲ್ಲಿ ರನ್ ಮಾಡ್ತಿರೋ ಒಬ್ಬ ವ್ಯಕ್ತಿಗೆ ನೀವು ಏನು 10 ಪ್ಯಾಕೆಟ್ಸ್ ಆಫ್ ಗ್ಲೂಕೋಸ್ನ ಕೊಟ್ರಿ ಅನ್ಕೊಳ್ಳಿ, ಏನಾಗುತ್ತೆ, 5 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಓಡ್ತಾನು 10 ಕಿಲೋಮೀಟರ್ಸ್ ಫಸ್ಟಲ್ಲಿ ಓಡ್ತಾನೆ. ಅದೇ ರೀತಿ ಇದು ನಾನು ಟೆಂಪರೇಚರ್ 10 ಡಿಗ್ರಿ ರೈಸ್ ಮಾಡಿದೆ ಅನ್ಕೊಳ್ಳಿ, ಆಗೇನಾಯ್ತು, ಎಕ್ಸಾಕ್ಟ್ಲಿ ಡಬಲ್ ಆಯ್ತು. ಏನು ರೇಟ್ ಆಫ್ ದ ರಿಯಾಕ್ಷನ್. ಅದನ್ನೇ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಇಟ್ ಈಸ್ ಗಿವನ್ ಬೈ ದ ರೇಷಿಯೋ. ರೇಷಿಯೋ ಅಂತಂದ್ರೆ ಫೈನಲ್ ರೇಷಿಯೋ ಎಷ್ಟು, ಫೈನಲ್ ಟೆಂಪರೇಚರ್ ಟು ಇನಿಷಿಯಲ್ ಟೆಂಪರೇಚರ್ ಗಿವ್ಸ್ ಯು ಟೆಂಪರೇಚರ್ ಕೋಎಫಿಷಿಯಂಟ್ ವ್ಯಾಲ್ಯೂ. ದೆನ್ ಥ್ರೆಶೋಲ್ಡ್ ಎನರ್ಜಿ ಅಂತಂದ್ರೆ ಏನು? ಥ್ರೆಶೋಲ್ಡ್ ಎನರ್ಜಿ ಅಂತಂದ್ರೆ ಇಟ್ ಇಸ್ ದ ಮಿನಿಮಮ್ ಎನರ್ಜಿ. What energy? Minimum energy required for the colliding molecule to convert into product. ಎಲ್ಲಾ ಮಾಲಿಕ್ಯೂಲ್ಸ್ ಕೂಡ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಲ್ಲ. ಯಾಕೆ ಅಂತಂದ್ರೆ ಅವುಗಳಲ್ಲಿ ಪ್ರಾಡಕ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಎನರ್ಜಿ ಅದ್ರೊಳಗೆ ಇರಲ್ಲ. ಆಗ ನಾವೇನ್ ಮಾಡ್ಬೇಕು, ಕೊಲೈಡ್ ಮಾಡಿದಾಗ ಅದಕ್ಕೆ ಬೇಕಾಗಿರುವಂತಹ ಎನರ್ಜಿಯನ್ನ ನಾವು ಪ್ರೊವೈಡ್ ಮಾಡಿರ್ಬೇಕು ಅಥವಾ ಅದು ಹೊಂದಿರಬೇಕು. ಆಗ ಮಾತ್ರ ಅದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಥ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ, ಇಷ್ಟು ಎನರ್ಜಿ ಬೇಕೇ ಬೇಕಪ್ಪ ಅದು ಪ್ರಾಡಕ್ಟ್ ಆಗ್ಲಿಕ್ಕೆ ಅನ್ನುವಷ್ಟು ಎನರ್ಜಿ ಏನಿದೆಯಲ್ವಾ, ಅದನ್ನ ನಾವು ಥ್ರೆಶೋಲ್ಡ್ ಎನರ್ಜಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಅರೇನಿಯಸ್ ಈಕ್ವೇಶನ್ ಅಂತಂದ್ರೆ ನಮಗೆ ಗೊತ್ತಿದೆ, ಟೆಂಪರೇಚರ್ ಯಾವ ರೀತಿ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಅರೇನಿಯಸ್ ಈಕ್ವೇಶನ್ ಅವರು ಡೆಡ್ಯೂಸ್ ಮಾಡಿದ್ದು. ದಟ್ ಇಸ್ ಗಿವನ್ ಬೈ K is equal to A into e to the power of minus EA by RT. ಇಲ್ಲಿ ಬರುವಂತಹ EA ಟರ್ಮ್ ಏನಿದೆ, ಆಕ್ಟಿವೇಶನ್ ಎನರ್ಜಿ ಏನಿದೆ, ಅದರ ಮೀನಿಂಗ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ನಾನು ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಒಂದು ಗ್ರಾಫ್ ನ ಪ್ಲಾಟ್ ಮಾಡಿದ್ದೇನೆ. ಇಲ್ಲಿ ರಿಯಾಕ್ಟೆಂಟ್ ಇರುತ್ತೆ, ಇಲ್ಲಿ ಪ್ರಾಡಕ್ಟ್ ಇರುತ್ತೆ, ಪ್ರಾಡಕ್ಟ್ ಫಾರ್ಮೇಶನ್ ಆಗಿರುತ್ತೆ. ಓಕೆ, ಇಲ್ಲಿ ಏನ್ ಗೊತ್ತಾ, ಮಾಲಿಕ್ಯೂಲ್ ಅಲ್ಲಿ ಆಲ್ರೆಡಿ ಒಂದ್ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ, ಆಯ್ತಾ. ಅದಕ್ಕೆ ಅದು ಆ ಮಾಲಿಕ್ಯೂಲು ಏನಾಗಿ ಕನ್ವರ್ಟ್ ಆಗ್ಲಿಕ್ಕೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಅಥವಾ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ಲಿಕ್ಕೆ ಅದಕ್ಕೆ ಒಂದಷ್ಟು ಎನರ್ಜಿಯನ್ನ ಕೊಡಬೇಕಾಗತ್ತೆ. ದಟ್ ಇಸ್ ಕಾಲ್ಡ್ ಅಸ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಟು ಗೆಟ್ ಇನ್ ಟು ದ ರಿಯಾಕ್ಷನ್. ಅದನ್ನ ನಾವು ಥ್ರೆಶೋಲ್ಡ್ ಎನರ್ಜಿ ಅಂತ ಕರಿತೀವಿ. ಯಾವಾಗ ಈ ಥ್ರೆಶೋಲ್ಡ್ ಎನರ್ಜಿ ಮೈನಸ್ ಎನರ್ಜಿ ಪೊಸೆಸ್ಡ್ ಬೈ ರಿಯಾಕ್ಟೆಂಟ್ ಮಾಡ್ತೀವೋ ಆಗ ಸಿಗುವಂತಹ ಎನರ್ಜಿಯನ್ನೇ ನಾವು ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಇಟ್ ಈಸ್ ದ difference of energy between threshold energy and the energy possessed by the molecule. ನೆನ್ಪಿಟ್ಕೊಳ್ಳಿ, activation energy is difference of energy between threshold energy, that is minimum energy, to the energy already possessed by the molecule. Okay na? Understood no? Then coming to the theories of reaction rates. ಡಿಫ್ರೆಂಟ್ ಥಿಯೋರೀಸ್ ಅನ್ನ ಪ್ರಪೋಸ್ ಮಾಡಿದ್ದಾರೆ ಡಿಫ್ರೆಂಟ್ ಸೈಂಟಿಸ್ಟ್ಗಳು. ಒಂದೊಂದಾಗೆ ನೋಡ್ತಾ ಹೋಗೋಣ. ಫೈನಲ್ ಫಾರ್ಮುಲಾ ಏನಿದೆ ಅದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಒಂದು ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅನ್ನ ಕೊಲಿಷನ್ ನ ಬೇಸಿಸ್ ಮೇಲೆ ಯಾವ ರೀತಿ ರೇಟ್ ಕಾನ್ಸ್ಟೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ ಅನ್ನೋದನ್ನ ನೋಡೋಣ. ನೋಡಿ, ದ ಕೊಲಿಷನ್ ಥಿಯೋರಿ ಆಫ್ ಬಯೋಮಾಲಿಕ್ಯುಲರ್ ಗ್ಯಾಸಿಯಸ್ ರಿಯಾಕ್ಷನ್ ಅಲ್ಲಿ ರೇಟ್ ಕಾನ್ಸ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಈ ರೀತಿಯಾಗಿದೆ. ದಟ್ ಈಸ್ K is equal to P into A into e to the power of minus EA by RT ಅಂತ ಹೇಳಿ. ಎಲ್ಲ ಸಾಮಾನ್ಯವಾಗಿ ಕಾಮನ್ ಆಗಿದೆ. K A e to the power of minus EA by RT ಎಲ್ಲ ಸಿಮಿಲರ್ ಆಗಿದೆ. ಬಟ್ ವಾಟ್ ಇಸ್ ದಿಸ್ P is ಸ್ಟೀರಿಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಸ್ಟೀರಿಕ್ ಫ್ಯಾಕ್ಟರ್ ಅಂತಂದ್ರೆ ಪ್ರಾಪರ್ ಓರಿಯಂಟೇಶನ್ ಅಲ್ಲಿ ಕೊಲೈಡ್ ಆಗುವಂತಹ ಮಾಲಿಕ್ಯೂಲ್ದು ಫ್ಯಾಕ್ಟರ್ ಏನಿದೆ ಅದೇ ಸ್ಟೀರಿಕ್ ಫ್ಯಾಕ್ಟರ್. ಸುಮ್ನೆ ಕೊಲಿಷನ್ ಆಗ್ಬಿಟ್ರೆ ಅದು ಪ್ರಾಡಕ್ಟ್ ಆಗ್ಲಿಕ್ಕೆ ಅನುಕೂಲ ಆಗೋದಿಲ್ಲ. ಅದ್ ಏನಾಗ್ಬೇಕು, ಪ್ರಾಪರ್ ಓರಿಯಂಟೇಶನ್ ಅಲ್ಲೇ ಅದು ಕೊಲೈಡ್ ಆಗ್ಬೇಕು, ಆಯ್ತಾ. ಆಗ ಮಾತ್ರ ಮಾಲಿಕ್ಯೂಲು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ಓಕೆ, ನಾವು ಎ ಅಂತ ಸುಮ್ಮನೆ ಬರೆದ್ರಾಗತ್ತಾ? ಫಸ್ಟ್ ಎ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ತಾನೇ ನಾವು ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ K ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದು.
So A is given by 2.753 into 10 to the power of 29 into P, that is steric factor, into DAV whole square ಅಂತಂದ್ರೆ average collision diameter ಅಂತ ಹೇಳ್ತೀವಿ ಇದನ್ನ. Then T is temperature, M is mass of A, mass of B by mass of A into mass of B to the power of 1 by 2. Okay. ಈ ಅರೇನಿಯಸ್ ಫ್ಯಾಕ್ಟರ್ ಮಾಸ್ ಆಫ್ ದ ಆಟಮ್ಸ್ ನ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಇದು ಏನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆಯಲ್ವಾ, ಇದು ನಮಗೆ ಎಕ್ಸ್ಪೆರಿಮೆಂಟಲಿ ಸಿಕ್ಕಿರುವಂತಹ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಇಟ್ ಇಸ್ ನಂಬರ್ ಆಫ್ ಕೊಲಿಷನ್ ಪರ್ ಸೆಕೆಂಡ್. ಇಟ್ ಇಸ್ ದ ನಂಬರ್ ಆಫ್ ಕೊಲಿಷನ್ ಪರ್ ಸೆಕೆಂಡ್. ಅದರ ವ್ಯಾಲ್ಯೂ ಏನಾಗಿರುತ್ತೆ, 2.753 into 10 to the power of 29 ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಪಿ ಫ್ಯಾಕ್ಟರ್ಗೆ. ಓಕೆನಾ? ಎಸ್. ನೆಕ್ಸ್ಟ್ ಸೆಕೆಂಡ್ ಥಿಯೋರಿ ಈಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಥಿಯರಿ, ಅಥವಾ ಅದನ್ನ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಆಫ್ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತಾನು ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಜನರಲಿ ಕಲ್ತಿರ್ತೀವಿ 2 ರಿಯಾಕ್ಟೆಂಟ್ಸ್ ಕಂಬೈನ್ ಆಯ್ತು, ಪ್ರಾಡಕ್ಟ್ ಫಾರ್ಮೇಶನ್ ಆಯ್ತು ಅಂತ. ಆದ್ರೆ ಇಲ್ಲಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು 2 ರಿಯಾಕ್ಟೆಂಟ್ ಅನ್ನ ತಗೊಂಡಿದ್ದೀನಿ. ಅದೇನ್ ಮಾಡಿದ್ರೆ ಫಸ್ಟ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಅನ್ನ ಮಾಡುತ್ತೆ, ರೆಪ್ರೆಸೆಂಟೆಡ್ ಬೈ ಆಶ್. ಆಮೇಲೆ ಏನಾಗುತ್ತೆ, ಪ್ರಾಡಕ್ಟ್ ಫಾರ್ಮೇಶನ್ ಆಗುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ A2ನ ನಾನು ಈ ರೀತಿಯಾಗಿ ಬರ್ಕೊಳ್ತೀನಿ, A B2ನ ನಾನು ಈ ರೀತಿ ಬರ್ಕೊಳ್ತೀನಿ. ಫಸ್ಟ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ಬೇಕಲ್ವಾ, ಇಂಟರ್ಮೀಡಿಯೇಟ್ ಈ ರೀತಿ ಇಂಟರ್ಮೀಡಿಯೇಟ್ ಆಯ್ತು. ಆಮೇಲೆ ಏನಾಯ್ತು, ಆಮೇಲೆ ನಮ್ಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗುವಂಥದ್ದು, ದಟ್ ಈಸ್ ಈ ರೀತಿಯಾಗಿ ಪ್ರಾಡಕ್ಟ್ ಫಾರ್ಮೇಶನ್ ಆಗುವಂಥದ್ದು. ಸೊ ಆ ಟ್ರಾನ್ಸಿಷನ್ ಸ್ಟೇಟ್ ಥಿಯೋರಿನ ಯೂಸ್ ಮಾಡಿಕೊಂಡು ರೇಟ್ ಕಾನ್ಸ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಈ ರೀತಿಯಾಗಿದೆ. ಇದನ್ನ ಏರಿಂಗ್ ಈಕ್ವೇಶನ್ ಅಂತಾನೂ ಕರಿತೀವಿ. ಇದರಲ್ಲಿ ಥರ್ಮೋಡೈನಮಿಕ್ ಈ ಟರ್ಮಿನಾಲಜಿಸ್ ನ ಎಂಪ್ಲಾಯ್ ಮಾಡ್ಕೊಳ್ತೀವಿ ಈ ಫಾರ್ಮುಲಾನ ಡೆಡ್ಯೂಸ್ ಮಾಡಬೇಕಾದ್ರೆ. ಓಕೆ, ಥರ್ಮೋಡೈನಮಿಕ್ ಫಾರ್ಮುಲೇಷನ್ಸ್ ನ ಯೂಸ್ ಮಾಡಿಕೊಂಡು ಈ ಫಾರ್ಮುಲಾನ ಬರೆದಿರುವಂಥದ್ದು. ಇಲ್ಲಿ KB ಅಂದ್ರೆ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್, T ಅಂದ್ರೆ ಟೆಂಪರೇಚರ್, H ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಈ ಹೋಲ್ ಥಿಂಗ್ ಏನಿದೆ ದಟ್ ಇಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಫ್ಯಾಕ್ಟರ್ ಅಂತ ಹೇಳಿ. ಅಂದ್ರೆ ಹೌ ಮಚ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್ ಅನ್ನುವಂತಹ ಫ್ರಾಕ್ಷನ್ ಅನ್ನ ಈ ಫ್ಯಾಕ್ಟರ್ ಕೊಡುತ್ತೆ ನಮಗೆ. ದೆನ್ E to the power of delta is not ash by R into E to the power of delta minus delta H not ash by RT ಅಂತ ಹೇಳುತ್ತೆ. ಸೊ ನಿಮಗೆ ಗೊತ್ತಿದೆ, ಇಟ್ ಇಸ್ ಚೇಂಜ್ ಇನ್ ಎಂಟ್ರೋಪಿ ಅಂತಂದ್ರೆ ಫಾರ್ಮೇಶನ್ ಆಫ್ ಪ್ರಾಡಕ್ಟ್ ಆಗುವಾಗ ಯಾವ ರೀತಿ ಎಂಟ್ರೋಪಿ ಚೇಂಜ್ ಆಗುತ್ತಲ್ವಾ, ಆ ಫ್ಯಾಕ್ಟರ್ ಅನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅಲಾಂಗ್ ವಿತ್ ದ್ಯಾಟ್ ಒಂದು ಫಾರ್ಮೇಶನ್ ಆಗ್ತಿದೆ ಪ್ರಾಡಕ್ಟ್ ಅಂತಂದ್ರೆ ಆಗ ಚೇಂಜ್ ಇನ್ ಎಂಥಾಲ್ಪಿ ಈಸ್ ಗಿವನ್ ಬೈ ದಿಸ್ ಫ್ಯಾಕ್ಟರ್. ಓಕೆನಾ? ದೆನ್ ಇದು ನಮ್ಮ ನೆಗೆಟಿವ್ ಸ್ಟೇಟ್ ಏನನ್ನ ತೋರಿಸುತ್ತೆ ಅಂತಂದ್ರೆ, ಇಟ್ ಶೋಸ್ ಮೋರ್ ಆರ್ಡರ್ಡ್ ಟ್ರಾನ್ಸಿಷನ್ ಸ್ಟೇಟ್ ಅಂತ ತೋರಿಸುತ್ತೆ. ಮೋರ್ ಆರ್ಡರ್ ಟ್ರಾನ್ಸಿಷನ್ ಸ್ಟೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ 2 ಮಾಲಿಕ್ಯೂಲ್ಸ್ ಕಮಿಂಗ್ ಟುಗೆದರ್ ಟು ಫಾರ್ಮ್ ಪ್ರಾಡಕ್ಟ್ ಅನ್ಕೊಳ್ಳಿ, ಆಗ ಇಟ್ ಗಿವ್ಸ್ ನೆಗೆಟಿವ್ ವ್ಯಾಲ್ಯೂ. ಸೊ ದಿಸ್ ಈಸ್ ಅಬೌಟ್ ದ ಐರಿಂಗ್ ಇಕ್ವೇಶನ್. ನೀವು ಡೈರೆಕ್ಟ್ ಆಗಿ ಈ ಇಕ್ವೇಶನ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು. ದೆನ್ ಲಿಂಡಮನ್ ಥಿಯೋರಿ ಆಫ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅನ್ನ ಪ್ರಪೋಸ್ ಮಾಡಲಿಕ್ಕೆ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅನ್ನ ಹೆಲ್ಪ್ ನ ತಗೊಂಡು ನಾವು ಒಂದು ರೇಟ್ ಕಾನ್ಸ್ಟೆಂಟ್ ಫಾರ್ಮುಲಾನ ಡೆಡ್ಯೂಸ್ ಮಾಡ್ತೀವಿ. ಅದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಟಡಿ ಸ್ಟೇಟ್ ಅಪ್ರಾಕ್ಸಿಮೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಿದು ಸ್ಟಡಿ ಸ್ಟೇಟ್ ಅಪ್ರಾಕ್ಸಿಮೇಷನ್ ಅಂತಂದ್ರೆ, ಅಂದ್ರೆ ಇದು ಒಂದು ಬಿಳಿ ಏನಪ್ಪಾ ಅಂತಂದ್ರೆ ಟೈಮ್ ಚೇಂಜ್ ಆಗ್ತಾ ಹೋದ ಹಾಗೆ ಏನು ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗತ್ತಲ್ವಾ, ಅವೆರಡರ ನಡುವೆ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಫಾರ್ಮೇಶನ್ ಆಗುವುದರ ನಡುವೆ ಏನಾಗುತ್ತೆ ಅಂತಂದ್ರೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ಆ ಇಂಟರ್ಮೀಡಿಯೇಟ್ ಏನ್ ಫಾರ್ಮೇಶನ್ ಆಗಿರುತ್ತಲ್ವಾ ಅದರ ಕಾನ್ಸಂಟ್ರೇಷನ್ ನಾವು ಕಂಡುಹಿಡಿಲಿಕ್ಕೆ ಆಗಲ್ಲ. ಅದೇ ನಾವು ರಿಯಾಕ್ಟೆಂಟ್ ಎಷ್ಟು ಹಾಕಿದೀವಿ ಅನ್ನೋದನ್ನು ಕಂಡುಹಿಡಿಬಹುದು, ಕಾನ್ಸಂಟ್ರೇಷನ್ ಗೊತ್ತಾಗುತ್ತೆ ಎಕ್ಸಾಕ್ಟ್ ಅಮೌಂಟ್. ಪ್ರಾಡಕ್ಟ್ ಎಷ್ಟು ಫಾರ್ಮೇಶನ್ ಆಗ್ತಿದೆ ಅದರ ಕಾನ್ಸಂಟ್ರೇಷನ್ ಕೂಡ ಎಕ್ಸಾಕ್ಟ್ ಆಗಿ ನಾವು ಫೈಂಡ್ ಔಟ್ ಮಾಡಬಹುದು. ಆದ್ರೆ
ಏನ್ ಇಂಟರ್ಮೀಡಿಯೇಟ್ ಮಿಡ್ಲಲ್ಲಿ ಫಾರ್ಮೇಶನ್ ಆಗುತ್ತಲ್ವಾ ಅದರ ಕಾನ್ಸಂಟ್ರೇಷನ್ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಟಡಿ ಸ್ಟೇಟ್ ಅಪ್ರಾಕ್ಸಿಮೇಷನ್ ಏನ್ ಹೇಳುತ್ತೆ ಅಂತಂದ್ರೆ ಏನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತಲ್ವಾ ದಟ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 0. ಅಂದ್ರೆ ವಾಟ್ ಎವರ್ ದ ರೇಟ್ ಆಫ್ ಫಾರ್ಮೇಶನ್ ಆಫ್ ಇಂಟರ್ಮೀಡಿಯೇಟ್, ಎಷ್ಟು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ತಿದೆಯೋ that will be equal to rate of decomposition of reactant. ಸೊ ಎಷ್ಟು ಫಾರ್ಮೇಶನ್ ಆಗ್ತಿದೆಯೋ ಅಷ್ಟೇ ಡಿಕಂಪೋಸ್ ಆಗಿ ಹೋಗ್ಬಿಡುತ್ತೆ. ಸೊ ದೇರ್ ವಿಲ್ ಬಿ ನೋ ಇಂಟರ್ಮೀಡಿಯೇಟ್ಸ್. ಸೊ ಡಿ ಆಫ್ ಇಂಟರ್ಮೀಡಿಯೇಟ್ ಬೈ ಡಿ ಟಿ ಇಸ್ ಈಕ್ವಲ್ ಟು 0. ಸೊ ಅದರ ಅರ್ಥ ಏನು, ಚೇಂಜ್ ಇನ್ ಇಂಟರ್ಮೀಡಿಯೇಟ್ is 0. Rate of formation of intermediate minus rate of decomposition of intermediate is equal to 0. ನೀವು ಇಲ್ಲಿ ನೋಡ್ತಾ ಇರಬಹುದು ಗ್ರಾಫ್ ಅಲ್ಲಿ ಇನಿಷಿಯಲಿ ಏನಾಗಿದೆ, ಇಂಟರ್ಮೀಡಿಯೇಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗಿದೆ. ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಾಗಿದೆ, ಕಾನ್ಸಂಟ್ರೇಷನ್ ಸೇಮ್ ಉಳಿದ್ಬಿಟ್ಟಿದೆ. ಓಕೆ, ಆಮೇಲೆ ಏನಾಗಿದೆ, ಗ್ರಾಜುಯಲಿ ಡಿಕ್ರೀಸ್ ಆಗಿರುವಂತದ್ದು. ಓಕೆ, ಈಗ ಲಿಂಡಮನ್ ಥಿಯರಿ ಆಫ್ ಯೂನಿಮೋಲಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ನಿಮಗೆ ಈ ಫೈನಲ್ ಫಾರ್ಮುಲಾ ಏನಿದೆಯಲ್ವಾ, ಈ ಫೈನಲ್ ಫಾರ್ಮುಲಾ, ಈ ಫಾರ್ಮುಲಾದ ಬೇಸಿಸ್ ಮೇಲೆ ಕಡೆ ನಿಮ್ಗೆ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಈ ಫಾರ್ಮುಲಾನ ನೀವು ಮೆಮೊರೈಸ್ ಮಾಡಬೇಕು. ಅಷ್ಟು ಈಸಿಯಾಗಿ ಮೆಮೊರೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ಕೊಳ್ಳಿ, ನಾನು ಹೇಳುವಂತಹ ಒಂದು ಥಿಯರಿ ಕಾನ್ಸೆಪ್ಟ್ ಏನಿದೆ ಅದನ್ನ ನೀವು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಯು ಕ್ಯಾನ್ ಮೆಮೊರೈಸ್ ಇಟ್. ಓಕೆ, ನೋಡಿ ಏನ್ ಹೇಳುತ್ತೆ ಲಿಂಡಮನ್ ಥಿಯರಿ ಅಂತಂದ್ರೆ, ನನ್ನ ಹತ್ರ ಎರಡು ಸೇಮ್ ರಿಯಾಕ್ಟೆಂಟ್ ಇದೆ, ಎರಡೂ ಕೂಡ ಏನಾಗ್ತಾ ಇದೆ, ಕೊಲೈಡ್ ಆಗ್ತಾ ಇದಾವೆ, ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇದಾವೆ ಅಟ್ ದ ರೇಟ್ ದಟ್ ಇಸ್ K1 ರೇಟ್ ಅಲ್ಲಿ ಅಂದ್ರೆ ಡಿಕ್ಕಿ ಹೊಡಿತು. ಆಗೇನಾಯ್ತು, ಒಂದಷ್ಟು ಮಾಲಿಕ್ಯೂಲ್ಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಯ್ತು, ದಟ್ ಈಸ್ A ಸ್ಟಾರ್ ಅಂದ್ರೆ ಇಂಟರ್ಮೀಡಿಯೇಟ್ ಆಗಿ ಕನ್ವರ್ಟ್ ಆಯ್ತು. ಇನ್ನೊಂದಷ್ಟು ಮಾಲಿಕ್ಯೂಲ್ ಸೇಮ್ ಆಸ್ ಇಟ್ ಈಸ್ ಹಾಗೆ ಉಳಿದ್ವು. ಓಕೆ, ಇವು ಏನು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿತ್ತಲ್ವಾ ದಟ್ ಮೇ ಅಂಡರ್ಗೋ ರಿವರ್ಸ್ ರಿಯಾಕ್ಷನ್, ರಿವರ್ಸ್ ಆಗ್ಬೋದು. ದಟ್ ಈಸ್ ಗಿವನ್ ಬೈ ರೇಟ್ ಕಾನ್ಸ್ಟೆಂಟ್ K−1. ಓಕೆ, ರಿವರ್ಸ್ ಆಗ್ಬೋದು. ಯಾವ ರೀತಿಯಾಗಿ, 2 ಸೇಮ್ ರಿಯಾಕ್ಟೆಂಟ್ ಅನ್ನ ವಾಪಸ್ ಕೊಟ್ಬಿಡಬಹುದು. ಓಕೆನಾ, ದೆನ್ ನಮಗೆ ಏನ್ ಬೇಕು, ಪ್ರಾಡಕ್ಟ್ ಬೇಕು. ಪ್ರಾಡಕ್ಟ್ ಯಾವ್ದರಿಂದ ಫಾರ್ಮೇಶನ್ ಆಗುತ್ತೆ, ಈ ಇಂಟರ್ಮೀಡಿಯೇಟ್ ಇಂದ ಫಾರ್ಮೇಶನ್ ಆಗುತ್ತಲ್ವಾ. ಇಂಟರ್ಮೀಡಿಯೇಟ್ ಗಿವಿಂಗ್ ಪ್ರಾಡಕ್ಟ್ ದಟ್ ಈಸ್ ಗಿವನ್ ಬೈ ದ ರೇಟ್ ಕಾನ್ಸ್ಟೆಂಟ್ K2. ಓಕೆ, ಈಗ ನಮ್ಗೆ ಪ್ರಾಡಕ್ಟ್ ಯಾವ ಸ್ಟೆಪ್ ಅಲ್ಲಿ ಆಗ್ತಿದೆಯೋ ಅದರ ರೇಟ್ ಅನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ರೈಟ್, ಎಲ್ಲ ಆಗ್ತಾ ಇದೆ ಪ್ರಾಡಕ್ಟ್, dp/dt ಇಸ್ ಈಕ್ವಲ್ ಟು ಇಲ್ಲಿ ಈ ಸ್ಟೆಪ್ ಅಲ್ವಾ. ಸೊ ರೇಟ್ ಕಾನ್ಸ್ಟೆಂಟ್ ಇಂಟು ರಿಯಾಕ್ಟೆಂಟ್ ಕನ್ಸಿಡರ್ ಮಾಡ್ಬೇಕಾಗತ್ತೆ, ದಟ್ ಈಸ್ A ಸ್ಟಾರ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಸ್ಟಡಿ ಸ್ಟೇಟ್ ಅಪ್ರಾಕ್ಸಿಮೇಷನ್ SSC ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. Rate of formation of intermediate minus rate of decomposition of intermediate will give you the rate of product of reaction. ಓಕೆನಾ, ರೇಟ್ ಆಫ್ ಪ್ರಾಡಕ್ಟ್ ಆಫ್ ರಿಯಾಕ್ಷನ್ ಯಾವುದು, ಯಾವ ಸ್ಟೆಪ್ ಅಲ್ಲಿ ಆಗ್ತಾ ಇದೆ ಪ್ರಾಡಕ್ಟ್, ಈ A ಸ್ಟಾರ್ ಸ್ಟೆಪ್ ಅಲ್ಲಿ. ಸೊ ನಿನ್ P ಬದಲು ಏನ್ ಬರಿಬಹುದು, A ಸ್ಟಾರ್ ಅಂತ ಬರ್ಕೊಳ್ಬಹುದು ಅಲ್ವಾ. ಇಲ್ಲಿ ಏನಾಗ್ತಾ ಇದೆ, ಇಂಟರ್ಮೀಡಿಯೇಟ್ ಕಾನ್ಸಂಟ್ರೇಷನ್ ಕಳ್ಕೊಂಡು ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಿರೋದಲ್ವಾ. ಹಾಗಾಗಿ ಯು ನೀಡ್ ಟು ರೆಪ್ರೆಸೆಂಟ್ ಇಟ್ ಬೈ ಮೈನಸ್ ಡಿ ಆಫ್ ಕಾನ್ಸಂಟ್ರೇಷನ್ ಆಫ್ A ಸ್ಟಾರ್ ಬೈ dt. ದೆನ್ ಓಕೆ, ನೌ ಇಲ್ಲಿ ಯಾವ್ದ್ರಲ್ಲೆಲ್ಲ ಇಂಟರ್ಮೀಡಿಯೇಟ್ ಅಂದ್ರೆ ಒಂದ್ ಸೆಕೆಂಡ್. ಓಕೆ, ಯಾವ್ದ್ರಲ್ಲೆಲ್ಲ ಇಂಟರ್ಮೀಡಿಯೇಟ್ ಇನ್ವಾಲ್ವ್ ಆಗಿದೆಯಪ್ಪ, ಈ ಸ್ಟೆಪ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಲ್ವಾ. ರೇಟ್ ಕಾನ್ಸ್ಟೆಂಟ್ K1 ಅಲ್ಲಿ ಏನಾಗ್ತಾ ಇದೆ, ಎರಡು ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಸೇರಿ ಇಂಟರ್ಮೀಡಿಯೇಟ್ ಆಗಿರುವಂತದ್ದು. ಸೊ ವಿ ನೀಡ್ ಟು ಕನ್ಸಿಡರ್ ದಿಸ್ ರಿಯಾಕ್ಟೆಂಟ್ಸ್, ದಟ್ ಈಸ್ K1 ಇಂಟು A ಅಂದ್ರೆ A ಸ್ಕ್ವೇರ್. ಓಕೆನಾ, ನೆಕ್ಸ್ಟ್ ಇನ್ಯಾವ ಸ್ಟೆಪ್ ಅಲ್ಲಿ ನಮ್ಗೆ ಇಂಟರ್ಮೀಡಿಯೇಟ್ಸ್ ಸಿಗ್ತಾ ಇದೆ, ಇನ್ಯಾವ್ದು ಅಂತಂದ್ರೆ ಇದ್ರಲ್ಲಿ ಎರಡು reactant molecule giving back the intermediate and A. So, ಇಲ್ಲಿ K ಇನ್ವರ್ಸ್ ಅಲ್ಲಿ ಏನಾಗ್ತಾ ಇದೆ, ಎರಡು, ಒಂದು ಇಂಟರ್ಮೀಡಿಯೇಟ್ ಇನ್ನೊಂದು ಖಾಲಿ A ಏನಾಗ್ತಾ ಇದೆ, ಅಗೇನ್ ಕನ್ವರ್ಟಿಂಗ್ ಬ್ಯಾಕ್ ಇಂಟು A ಅಂಡ್ A ಅಲ್ವಾ. ಸೊ ಇಲ್ಲಿ ಕೂಡ ನಮ್ಗೆ ರಿಯಾಕ್ಟೆಂಟ್
ವಿತ್ ರೇಟ್ ಕಾನ್ಸ್ಟೆಂಟ್ ಕೆ ಇನ್ವರ್ಸ್ ಅನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಸಿ ರೇಟ್ ಆಫ್ ಫಾರ್ಮೇಶನ್ ಆಫ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಯಾವ ಸ್ಟೆಪ್ ಅಲ್ಲಿ ಆಗ್ತಾ ಇದೆಯಪ್ಪ? ಈ ಸ್ಟೆಪ್ ಅಲ್ಲಿ, ಅಂದ್ರೆ ರೇಟ್ ಕಾನ್ಸ್ಟೆಂಟ್ ಕೇವನ್ನು 2 ರಿಯಾಕ್ಟೆಂಟ್ ಕಂಬೈನ್ ಆಗಿ ಎ ಸ್ಟಾರ್ ಆಗ್ತಾ ಇದೆ, ಅದನ್ನ ನಾನು ಅಲ್ಲಿ ಬರ್ಕೊಂಡೆ. ಮೈನಸ್ ರೇಟ್ ಆಫ್ ಡಿಕಂಪೋಸಿಷನ್ ಆಫ್ ಇಂಟರ್ಮೀಡಿಯೇಟ್, ಎಲ್ಲೆಲ್ಲಿ ಎ ಸ್ಟಾರ್ ಇಂಟರ್ಮೀಡಿಯೇಟ್ ಏನ್ ಫಾರ್ಮೇಶನ್ ಆಗಿತ್ತಲ್ವಾ ಅದು ಕಳ್ಕೊಳ್ತಾ ಇದೆ, ಅದು ವ್ಯಾನಿಶ್ ಆಗ್ತಾ ಇದೆ ಅಂತಂದ್ರೆ ಒಂದು ಈ ಸ್ಟೆಪ್ ಅಲ್ಲಿ ಕೆ ಇನ್ವರ್ಸ್ ಸ್ಟೆಪ್ ಅಲ್ಲಿ, ಅಂದ್ರೆ ಎ ಸ್ಟಾರ್ ಅಗೈನ್ ಕನ್ವರ್ಟಿಂಗ್ ಬ್ಯಾಕ್ ಇಂಟು ಎ. ಇನ್ನೊಂದು ಈ ಸ್ಟೆಪ್ ಅಲ್ಲಿ, ಯಾವ ಸ್ಟೆಪ್ ಅಲ್ಲಿ ಎ ಸ್ಟಾರ್ ಇದ್ದಿದ್ದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಅಲ್ಲೂ ಕೂಡ ಡಿಕಂಪೋಸಿಷನ್ ಆಗ್ತಾ ಇದೆ. ಹಾಗಾಗಿ ಮೈನಸ್ ಕೆ ಇನ್ವರ್ಸ್ ಆಫ್ ಎ ಸ್ಟಾರ್ ಇಂಟು ಎ ಮೈನಸ್ K2 ಇಂಟು ಎ ಸ್ಟಾರ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಸ್ಟಡಿ ಸ್ಟೇಟ್ ಅಪ್ರಾಕ್ಸಿಮೇಷನ್ ನ ಪ್ರಕಾರ ಏನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿರುತ್ತಲ್ವಾ ಅದರ ಕಾನ್ಸಂಟ್ರೇಷನ್ ಯಾವುದಕ್ಕೆ ಸಮ ಆಗಿರುತ್ತೆ? 0ಗೆ ಸಮ ಆಗಿರುತ್ತೆ ಅಲ್ವಾ? 0ಗೆ ಸಮ ಆಗಿರೋದ್ರಿಂದ ಇದು ಹೋಲ್ ಥಿಂಗ್ ವಿಲ್ ಬಿಕಮ್ಸ್ 0, ರೈಟ್? 0. ಸೊ ನಾನೇನ್ ಮಾಡ್ತೀನಿ, ಈ ನೆಗೆಟಿವ್ ಸೈಡ್ ಅನ್ನ ನಾನು ಈ ಕಡೆ ತಂದ್ಕೊಡ್ತೀನಿ, ಪಾಸಿಟಿವ್ ಆಯ್ತು. ಕೆ ಇನ್ವರ್ಸ್ ಎ ಸ್ಟಾರ್ ಇಂಟು ಎ ಪ್ಲಸ್ K2 ಇಂಟು ಎ ಸ್ಟಾರ್ ಆಯ್ತು. ಈ K1 ಎ ಸ್ಕ್ವೇರ್ ನ ನಾನು ಇಲ್ಲೇ ಉಳಿಸ್ಕೊಂಡಿದ್ದೀನಿ. ದೆನ್ ಎ ಸ್ಟಾರ್ ಕಾಮನ್ ಇದೆ, ಹೊರಗಡೆ ತಕೊಂಡಿದ್ದೀನಿ. ಕೆ ಇನ್ವರ್ಸ್ ಎ ಪ್ಲಸ್ K2 ಆಯ್ತು. ದೆನ್ K1 ಎ ಸ್ಕ್ವೇರ್. ದೆನ್ ಎ ಸ್ಟಾರ್ ಇಸ್ ಈಕ್ವಲ್ ಟು ಏನಾಯ್ತು? K1 ಎ ಸ್ಕ್ವೇರ್ ಬೈ ಇದಿಷ್ಟನ್ನು ಡಿನಾಮಿನೇಟರ್ಗೆ ಬರ್ಕೊಳ್ತೀನಿ. ಆಗೇನಾಯ್ತು? K1 ಎ ಸ್ಕ್ವೇರ್ ಬೈ ಕೆ ಇನ್ವರ್ಸ್ ಎ ಪ್ಲಸ್ K2 ಆಯ್ತು. ಸೊ ವಾಟ್ ಈಸ್ ದ ರೇಟ್ ಅಂದ್ರೆ ಇಲ್ಲಿ ರೇಟ್ ಇಸ್ ಈಕ್ವಲ್ ಟು K2 ಇಂಟು ಎ ಸ್ಟಾರ್ ಅಲ್ವಾ? ಎ ಸ್ಟಾರ್ ನ ವ್ಯಾಲ್ಯೂ ನಮಗೆ ಸಿಕ್ತು, ದಟ್ ಇಸ್ K1 ಎ ಸ್ಕ್ವೇರ್ ಬೈ ಕೆ ಇನ್ವರ್ಸ್ ಎ ಪ್ಲಸ್ K2 ಅಂತ. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ ಇಲ್ಲಿ K2 ಇಂಟು ಎ ಸ್ಟಾರ್ಗೆ. ಆಗ ಏನಾಯ್ತು? K2 ಇಂಟು K1 ಇಂಟು concentration of A whole square by K inverse concentration of A plus K2. This is the final rate constant of this equation, of this reaction. Okay. ಇಲ್ಲಿ ನಿಮ್ಗೆ 2 ಕೇಸಸ್ ಬರ್ತಾ ಹೋಗುತ್ತೆ. ಒಂದು ಏನಪ್ಪಾ ಅಂತಂದ್ರೆ ಲೋ ಕಾನ್ಸಂಟ್ರೇಷನ್ ಅಲ್ಲಿ ಅಂದ್ರೆ ಅಥವಾ ಲೋ ಪ್ರೆಷರ್ ಅಲ್ಲಿ ಈ ವ್ಯಾಲ್ಯೂ ಏನಿದೆ ದಟ್ ವಿಲ್ ಬಿ ವೆರಿ ಲೆಸ್ ವೆನ್ ಕಂಪೇರ್ ಟು K2. ಅವಾಗ ನಾವು ಇದನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಆಗ K2 ಗೆಟ್ ಕ್ಯಾನ್ಸಲ್, K1 ಎ ಸ್ಕ್ವೇರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಸಿಗುತ್ತೆ ನಮಗೆ. ಅದೇ ಹೈ ಪ್ರೆಷರ್ ಅಲ್ಲಿ, ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ K2 ವೆರಿ ಲೆಸ್ ವೆನ್ ಕಂಪೇರ್ ಟು ಕೆ ಇನ್ವರ್ಸ್ ಎ. ಆಗ ನಮಗೆ ರೇಟ್ ಇಸ್ ಈಕ್ವಲ್ ಟು K1 K2, ಈ ಎ ಕ್ಯಾನ್ಸಲ್ ಆಗಿ ಒಂದೇ ಎ ಉಳಿಯುತ್ತೆ ಬೈ ಕೆ ಇನ್ವರ್ಸ್. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಸೊ ರೇಟ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ. ಸೊ ಬೈ ದಿಸ್ ಯು ನೀಡ್ ಟು ರಿಮೆಂಬರ್ ದಿಸ್ ಹೋಲ್ ರೇಟ್ ಇಕ್ವೇಶನ್. ಮತ್ತೆ ಈ 2 ಕಂಡೀಷನ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.